ಅಗಸ ಮತ್ತು ಕತ್ತೆ ಜಗಳ ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಅಗಸನೊಬ್ಬ ತನ್ನ ಕತ್ತೆಯೊಂದಿಗೆ ಜೀವನ ಸಾಗಿಸುತ್ತಿದ್ದ. ಅಗಸನಿಗೆ ತನ್ನ ಕತ್ತೆಯ ಮೇಲೆ ಬಹಳ ಪ್ರೀತಿ. ಕತ್ತೆಯೂ ಕೂಡ ತನ್ನ ಒಡೆಯನಿಗೆ ತುಂಬಾ ವಿಶ್ವಾಸವಾಗಿತ್ತು. ಆದರೆ ಒಂದು ದಿನ ಒಂದು ಚಿಕ್ಕ ವಿಷಯದಿಂದ ಇವರಿಬ್ಬರ ನಡುವೆ ಜಗಳವಾಯಿತು. ಈ ಕಥೆಯು ಅಗಸನ ಮತ್ತು ಕತ್ತೆಯ ಜಗಳದ ಬಗ್ಗೆ, ಅದರಿಂದ ಉಂಟಾದ ಪಾಠಗಳ ಬಗ್ಗೆ ಒಂದು ರೋಚಕ ಕಥೆಯಾಗಿದೆ. ಕಥೆಯ ಆರಂಭ. ಗ್ರಾಮದ ಒಡ್ಡೋಲಗದಲ್ಲಿ ರಾಮಪ್ಪ ಎಂಬ ಅಗಸ ತನ್ನ ಕೆಲಸದಲ್ಲಿ ತುಂಬಾ ಚಾಕಚಕ್ಯತೆಯಿಂದ ಇದ್ದ. ಅವನ ಕತ್ತೆ ಗುಂಡ ಎಂಬ ಹೆಸರಿನ ಒಂದು ದೃಢವಾದ ಕೆಲಸದ ಕತ್ತೆಯಾಗಿತ್ತು. ರಾಮಪ್ಪನಿಗೆ ಗುಂಡನ ಮೇಲೆ ಬಹಳ ಪ್ರೀತಿ ಇತ್ತು. ಪ್ರತಿದಿನ ಬೆಳಿಗ್ಗೆ ರಾಮಪ್ಪ ಗುಂಡನಿಗೆ ಒಳ್ಳೆಯ ತಿನಿಸು, ತಾಜಾ ನೀರು ಕೊಡುತ್ತಿದ್ದ. ಗುಂಡನೂ ಕೂಡ ರಾಮಪ್ಪನಿಗೆ ಎಂದೂ ತೊಂದರೆ ಕೊಡದೆ ಭಾರವಾದ ಒಗರು, ಒಡದಿಗೆ ಸರಕುಗಳನ್ನು ಒಯ್ಯುತ್ತಿತ್ತು. ಒಂದು ದಿನ ಗ್ರಾಮದ ಮಾರುಕಟ್ಟೆಗೆ ಒಗರಿನ ಗಂಟುಗಳನ್ನು ತೆಗೆದುಕೊಂಡು ಹೋಗಬೇಕಿತ್ತು. ರಾಮಪ್ಪ ಗುಂಡನ ಬೆನ್ನಿಗೆ ಗಂಟುಗಳನ್ನು ಕಟ್ಟಿ, ಗುಂಡ, ಇವತ್ತು ಒಂಚೂರು ಒಗರು ಜಾಸ್ತಿಯೇ, ಆದರೆ ನಿನಗೆ ಇದು ಸುಲಭವೇ ಎಂದ. ಗುಂಡನಿಗೆ ಇದು ಸ್ವಲ್ಪ ಭಾರವೆನಿಸಿತು, ಆದರೆ ಅದು ತನ್ನ ಒಡೆಯನ ಮಾತನ್ನು ಮೀರಲಿಲ್ಲ. ದಾರಿಯುದ್ದಕ್ಕೂ ಗುಂಡ ತುಂಬಾ ಎಚ್ಚರಿಕೆಯಿಂದ ನಡೆಯಿತು, ಆದರೆ ರಾಮಪ್ಪನಿಗೆ ಗುಂಡನ ವೇಗ ಸ್ವಲ್ಪ ಕಡಿಮೆ ಎನಿಸಿತು. ಜಗಳದ ಆರಂಭ. ಮಾರುಕಟ್ಟೆಗೆ ತಲುಪಿದಾಗ ರಾಮಪ್ಪ ಕೋಪದಿಂದ, ಗುಂಡ, ಯಾಕೆ ಇಷ್ಟೊತ್ತು ತಗೊಂಡೆ? ನಿನ್ನಿಂದಾಗಿ ನಾನು 1 ಗಂಟೆ ತಡವಾದೆ ಎಂದು ಗದರಿದ. ಗುಂಡನಿಗೆ ಇದು ಸ್ವಲ್ಪ ನೋವಿನಿಂದ ಕೂಡಿತ್ತು. ಅದು ತನ್ನ ಒಡೆಯನ ಕಡೆ ತಿರುಗಿ, ರಾಮಪ್ಪ, ನೀನು ಇವತ್ತು ಒಗರು ಜಾಸ್ತಿ ಕಟ್ಟಿದೆ. ಅದಕ್ಕೆ ನಾನು ಸ್ವಲ್ಪ ನಿಧಾನವಾಗಿ ನಡೆದೆ. ಇದರಲ್ಲಿ ನನ್ನ ತಪ್ಪೇನಿದೆ ಎಂದಿತು. ರಾಮಪ್ಪನಿಗೆ ಗುಂಡನ ಈ ಮಾತು ಇಷ್ಟವಾಗಲಿಲ್ಲ. ನೀನು ಕತ್ತೆಯಾಗಿರೋದಕ್ಕೆ ಒಗರು ಒಯ್ಯೋದು ನಿನ್ನ ಕೆಲಸ. ಈಗ ನನಗೆ ಮಾತಾಡೋದಕ್ಕೂ ಶುರು ಮಾಡಿದೀಯಾ ಎಂದು ಕಿರಿಚಿದ. ಗುಂಡನಿಗೆ ಇದು ತಾನು ಮಾಡಿದ ಕೆಲಸಕ್ಕೆ ಮಾನ್ಯತೆ ಸಿಗದೇ ಇದೆ ಎನಿಸಿತು. ನಾನು ದಿನವೂ ನಿನಗಾಗಿ ಶ್ರಮಿಸುತ್ತೇನೆ, ಆದರೆ ನೀನು ಒಮ್ಮೆಯೂ ನನ್ನ ಕಷ್ಟವನ್ನು ಗಮನಿಸಲಿಲ್ಲ ಎಂದಿತು. ಈ ಜಗಳ ಗ್ರಾಮದ ಜನರ ಗಮನ ಸೆಳೆಯಿತು. ಕೆಲವರು ರಾಮಪ್ಪನ ಪರವಾಗಿ, ಕತ್ತೆಯ ಕೆಲಸ ಒಗರು ಒಯ್ಯುವುದು, ಅದಕ್ಕೆ ಜಾಸ್ತಿ ಮಾತಾಡುವ ಅಗತ್ಯವಿಲ್ಲ ಎಂದರು. ಇನ್ನು ಕೆಲವರು ಗುಂಡನ ಪರವಾಗಿ, ಕತ್ತೆಯು ಒಂದು ಜೀವಿ, ಅದರ ಕಷ್ಟವನ್ನು ಗಮನಿಸಬೇಕು ಎಂದರು. ಜಗಳದ ಪರಿಣಾಮ. ಆ ದಿನ ರಾಮಪ್ಪ ಗುಂಡನೊಂದಿಗೆ ಮಾತನಾಡದೆ ಮನೆಗೆ ಹಿಂದಿರುಗಿದ. ಗುಂಡನಿಗೂ ರಾಮಪ್ಪನ ಮೇಲೆ ಕೋಪವಿತ್ತು. ಮರುದಿನ ಬೆಳಿಗ್ಗೆ ರಾಮಪ್ಪ ಗುಂಡನಿಗೆ ಒಗರು ಕಟ್ಟಲು ಹೋದಾಗ, ಗುಂಡ ಒಂದೇ ಒಂದು ಒಗರನ್ನು ಒಯ್ಯಲು ಒಪ್ಪಲಿಲ್ಲ. ನೀನು ನನ್ನನ್ನು ಗೌರವಿಸದಿದ್ದರೆ ನಾನು ಯಾಕೆ ನಿನಗಾಗಿ ಕೆಲಸ ಮಾಡಲಿ ಎಂದಿತು. ರಾಮಪ್ಪನಿಗೆ ತನ್ನ ಕೆಲಸ ಸಾಗದೆ ತೊಂದರೆಯಾಯಿತು. ಗ್ರಾಮದ ಜನರು ಇದನ್ನು ನೋಡಿ, ರಾಮಪ್ಪ, ನಿನ್ನ ಕತ್ತೆಯೊಂದಿಗೆ ಮಾತಾಡಿ ಸಂಧಾನ ಮಾಡಿಕೋ ಎಂದರು. ಆದರೆ ರಾಮಪ್ಪನಿಗೆ ತನ್ನ ಕೋಪವನ್ನು ಬಿಡಲು ತಾನೇ ಒಂದು ದಿನ ಕಾಯಬೇಕಿತ್ತು. ಸಂಧಾನ ಮತ್ತು ಪಾಠ. ಕೆಲ ದಿನಗಳ ನಂತರ ರಾಮಪ್ಪನಿಗೆ ತನ್ನ ತಪ್ಪಿನ ಅರಿವಾಯಿತು. ಗುಂಡ ತನ್ನ ಕೆಲಸಕ್ಕೆ ಎಷ್ಟು ಮುಖ್ಯವೆಂದು ಅವನಿಗೆ ಮನವಾಯಿತು. ಒಂದು ದಿನ ಅವನು ಗುಂಡನ ಬಳಿ ಹೋಗಿ, ಗುಂಡ, ನಾನು ನಿನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪು ಮಾಡಿದೆ. ಇನ್ಮುಂದೆ ನಾನು ಒಗರಿನ ಭಾರವನ್ನು ಎಚ್ಚರಿಕೆಯಿಂದ ಗಮನಿಸುತ್ತೇನೆ ಎಂದ. ಗುಂಡನಿಗೂ ರಾಮಪ್ಪನ ಮಾತು ಒಪ್ಪಿಗೆಯಾಯಿತು. ರಾಮಪ್ಪ, ನಾನು ಯಾವಾಗಲೂ ನಿನಗಾಗಿ ಕೆಲಸ ಮಾಡುತ್ತೇನೆ, ಆದರೆ ನನ್ನ ಕಷ್ಟವನ್ನು ಸ್ವಲ್ಪ ಗಮನಿಸು ಎಂದಿತು. ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮತ್ತೆ ಒಗ್ಗಟ್ಟಿನಿಂದ ಕೆಲಸ ಶುರು ಮಾಡಿದರು. ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ, ಒಡನಾಟದಲ್ಲಿ ಗೌರವ ಮತ್ತು ಅರ್ಥೈಸಿಕೊಳ್ಳುವಿಕೆ ತುಂಬಾ ಮುಖ್ಯ. ರಾಮಪ್ಪ ಮತ್ತು ಗುಂಡನ ಜಗಳ ಒಂದು ಚಿಕ್ಕ ವಿಷಯದಿಂದ ಶುರುವಾಯಿತು, ಆದರೆ ಅದು ದೊಡ್ಡ ತೊಂದರೆಗೆ ಕಾರಣವಾಯಿತು. ಒಬ್ಬರ ಕಷ್ಟವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಯಾವುದೇ ಸಂಬಂಧದಲ್ಲಿ ಜಗಳಕ್ಕೆ ಅವಕಾಶವಿರುವುದಿಲ್ಲ. ಈ ಕಥೆಯು ಗ್ರಾಮದ ಜನರಿಗೂ ಒಂದು ಪಾಠವಾಯಿತು. ಎಲ್ಲರೂ ರಾಮಪ್ಪ ಮತ್ತು ಗುಂಡನ ಸಂಧಾನವನ್ನು ಕಂಡು ಸಂತೋಷಪಟ್ಟರು. ಇನ್ಮುಂದೆ ರಾಮಪ್ಪ ಗುಂಡನಿಗೆ ಒಗರಿನ ಭಾರವನ್ನು ಎಚ್ಚರಿಕೆಯಿಂದ ಕೊಟ್ಟ ಮತ್ತು ಗುಂಡ ಕೂಡ ತನ್ನ ಕೆಲಸವನ್ನು ಸಂತೋಷದಿಂದ ಮಾಡಿತು.